ಸುಮಾರು 2 ಲಕ್ಷ ಗೃಹಲಕ್ಷ್ಮಿಯರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ. ಹೌದು ಸ್ನೇಹಿತರೆ, ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ. ಕೂಡಲೇ ಚೆಕ್ ಮಾಡ್ಕೊಂಬಿಡಿ, ನಿಮಗೆ ಹಣ ಬರುತ್ತಾ ಇಲ್ಲ. ನಿಮಗೆ ಇನ್ನೂ ಹಣ ಜಮಾ ಆಗಿಲ್ವಾ? 11ನೇ ಕಂತಿನ ಹಣ ಬಂದಿಲ್ವಾ? 12ನೇ ಕಂತಿನ ಹಣ ಬಂದಿಲ್ವಾ? 13ನೇ ಕಂತಿನ ಹಣ ಬಂದಿಲ್ವಾ? ಯಾಕೆ ಬರ್ತಾ ಇಲ್ಲ? ಕೆಲವರಿಗೆ ಈ ಒಂದು ಮಾಹಿತಿ ತಿಳ್ಕೊಳ್ಳೇಬೇಕಾದಂತ ಬಹಳ ಮುಖ್ಯವಾದಂತ ಮಾಹಿತಿ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಈಗ ನೆಕ್ಸ್ಟ್ ವೀಕ್ ನಲ್ಲಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆದು. ಈಗ 12, 13ನೇ ಕಂತಿನ ಹಣ ಮತ್ತೆ 14ನೇ ಕಂತಿನ ಹಣ ಕೂಡ ಬರಬೇಕು. ಬಹಳಷ್ಟು ಮಂದಿ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ಈ ಬಾರಿ ನಿಮಗೆ ಹಣ ಬರಲ್ಲ. ಇಲ್ಲಿ ಯಾಕಪ್ಪ ಅಂತಂದ್ರೆ, ಕೆಲವೊಂದು ಜನಗಳಿಗೆ 11ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ರು ಕೂಡ 11ನೇ ಕಂತಿನ ಹಣ ಬಂದಿಲ್ಲ. ಮತ್ತೆ ನಾಳೆ 12ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ರೆ ಅಂತ ತಿಳ್ಕೊಳ್ಳಿ, ನಿಮಗೆ ಬಂದಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಸೊ ಅದಕ್ಕಾಗಿ ಈ ಮಾಹಿತಿಯನ್ನ ನೋಡ್ಲೇಬೇಕು. ರಾಜ್ಯ ಸರ್ಕಾರ ಒಂದು ಹೊಸ ತೀರ್ಮಾನವನ್ನ ತೆಗೆದುಕೊಂಡಿದೆ. ಅದು ಏನಪ್ಪಾ ಅಂತಂದ್ರೆ, ಸುಮಾರು 2 ಲಕ್ಷ ಜನಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ ಅಂತ ಹೇಳಿದ್ದಾರೆ. ಕಟ್ ಮಾಡಿದ್ದಾರೆ, ಅವರ ಅಪ್ಲಿಕೇಶನ್ ಗಳನ್ನ ಡಿಲೀಟ್ ಮಾಡಿದ್ದಾರೆ. ಹಾಗಾದ್ರೆ ಕೂಡಲೇ ನೀವು ಚೆಕ್ ಮಾಡಿಕೊಳ್ಬೇಕು. ಚೆಕ್ ಮಾಡಿಕೊಳ್ಳೋದು ಹೇಗೆ ಅಂದ್ರೆ, ನಿಮಗೆ ಹಣ ಬರುತ್ತಾ ಇಲ್ಲ ಚೆಕ್ ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಅಂದ್ರೆ 12 ಮತ್ತು 13ನೇ ಕಂತಿನ ಹಣ ನಿಮಗೆ ಕನ್ಫರ್ಮ್ ಆಗಿ ಬರುತ್ತಾ ಇಲ್ಲ ತಿಳ್ಕೊಳ್ಳೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದೀನಿ. ಬಹಳ ಮುಖ್ಯವಾದಂತ ಹೊಸ ಅಪ್ಡೇಟ್, ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ. ಯಾಕಂದ್ರೆ ಈಗ ಕಾಯ್ತಾ ಇದ್ರ 11ನೇ ಕಂತಿನ ಹಣ ನಿಮ್ಗೆ ಬಂದಿರಬಹುದು, 12 ಮತ್ತು 13ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರ. ನಿಮಗೆ 12 ಮತ್ತು 13ನೇ ಕಂತಿನ ಹಣ ಬರುತ್ತಾ ಇಲ್ಲ ತಿಳ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ. ಇನ್ನು ಬಹಳಷ್ಟು ಮಂದಿ ಅಂತಂದ್ರೆ 11ನೇ ಕಂತಿನ ಹಣ ಬಂದಿಲ್ಲಲ್ಲ ಸರ್, ಮತ್ತೆ ನಮ್ಮ ಪರಿಸ್ಥಿತಿ ಹೇಗೆ ಅಂತ ಕೇಳ್ತಾ ಇದ್ದಾರೆ. ಸೊ ಅವ್ರಿಗೆ ಕೂಡ ಯಾಕೆ ಬಂದಿಲ್ಲ ಅದನ್ನ ತಿಳ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಲೇಟೆಸ್ಟ್ ನ್ಯೂಸ್ ಅನ್ನ ತಿಳಿಸ್ಕೊಡ್ತಾ ಇದ್ರಿ. ಪ್ರತಿಯೊಬ್ಬ ಗೃಹಲಕ್ಷ್ಮಿಯವರು ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ, ಜೊತೆಗೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಬನ್ನಿ ಈ ಒಂದು ಲೇಟೆಸ್ಟ್ ನ್ಯೂಸ್ ಅನ್ನು ನೋಡೋಣ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, 2 ಲಕ್ಷ ಮಂದಿಗೆ, 2 ಲಕ್ಷ ಗೃಹಲಕ್ಷ್ಮಿಯರಿಗೆ ಹಣವನ್ನ ಕಟ್ ಮಾಡ್ತೀವಿ ಅಂತ ಇಂಡೈರೆಕ್ಟ್ ಆಗಿ ಹೇಳಿರುವಂತದ್ದು. ಹೌದು ಸ್ನೇಹಿತರೆ, ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ಈಗ ರಾಜ್ಯ ಸರ್ಕಾರದಲ್ಲಿ ಬಂಡವಾಳ ಇಲ್ಲ ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ. ಯಾಕಂದ್ರೆ ಈಗ 11 ಮತ್ತು 11ನೇ ಕಂತಿನ ಹಣ ಬಿಡುಗಡೆ ಆದ್ಮೇಲೆ 12 ಮತ್ತು 13ನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ ಈಗ ತಿಂಗಳಾನ್ಗಟ್ಲೆ ಟೈಮ್ ತಗೊಂಡಿದ್ದಾರೆ. ಅಂದ್ರೆ ಈಗ ಒಂದು ಆಯ್ತು, ಆದ್ರೂ ಕೂಡ 12 ಮತ್ತು 13ನೇ ಕಂತಿನ ಹಣ ಬಿಡುಗಡೆ ಮಾಡಿಲ್ಲ. ಆದ್ರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದ್ ಕಡೆಗೆ ಹೇಳ್ತಾರೆ, ನಾವು 4,000 ಹಣವನ್ನ ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ. ಆದ್ರೆ ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ? ಇದು ಎಲ್ಲರಿಗೆ ಗೊತ್ತಿರುವಂತ ವಿಚಾರ. ರಾಜ್ಯ ಸರ್ಕಾರದಲ್ಲಿ ಬಂಡವಾಳ ಇಲ್ಲ ಅಂತ. ಹಾಗಾದ್ರೆ ರಾಜ್ಯ ಸರ್ಕಾರ ಏನ್ ಪ್ಲಾನ್ ಮಾಡಿದಪ್ಪ ಅಂತಂದ್ರೆ, ಈಗ ಹೇಗಾದ್ರೂ ಮಾಡಿ ಜನರಿಗೆ ಹಣವನ್ನ ಬಿಡುಗಡೆ ಮಾಡ್ಬೇಕು, ನಾವು ಕೊಟ್ಟಂತ ನಂಬಿಕೆಯನ್ನ ಉಳಿಸ್ಕೊಳ್ಬೇಕಂತ ಹೇಳಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದೆ. ಸೊ ಹಾಗಾದ್ರೆ ಇಲ್ಲಿ 2 ಲಕ್ಷ ಗೃಹಲಕ್ಷ್ಮಿಯರಿಗೆ ಈ ಬಾರಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಮಾಡೋದು ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಹೇಳಿರುವಂತದ್ದು. ಸೊ ಹಾಗಾದ್ರೆ 2 ಲಕ್ಷ ಮಂದಿ ಅಂದ್ರೆ ಯಾರಪ್ಪ ಅಂತಂದ್ರೆ, ಯಾರು ಟ್ಯಾಕ್ಸ್ ಪೇ ಅನ್ನ ಕಟ್ತಿರ್ತಾರೆ, ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತಿರ್ತಾರೆ, ಮತ್ತೆ GST ಪೇಯರ್ ಯಾರು ಇರ್ತಾರೆ ಅವ್ರುಗಳಿಗೆ ಈ ಬಾರಿ ಹಣ ಬರಲ್ಲ ಅಂತ ಡೈರೆಕ್ಟ್ ಆಗಿ ಹೇಳಿರುವಂತದ್ದು. ಯಾಕಂದ್ರೆ ಈಗ ನೀವು ಏನು ಅಪ್ಲಿಕೇಶನ್ ಗಳನ್ನ ಹಾಕಿದ್ರ, ಇಲ್ಲಿವರೆಗೆ ಕೆಲವರಿಗೆ GST ಪೇಯರ್ ಆಗಿರ್ಬೋದು, ಟ್ಯಾಕ್ಸ್ ಪೇಯರ್ ಆಗಿರ್ಬೋದು, ಅವ್ರಿಗೆ ಹಣ ಬಂದಿತ್ತು. ಆದ್ರೆ ಇನ್ ಮುಂದೆ ಬರಲ್ಲ. ಯಾಕಂದ್ರೆ ಈಗ ಕ್ರಾಸ್ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ನಿಮ್ಮ ಆಧಾರ್ ಕಾರ್ಡ್ ನಂಬರು, ರೇಷನ್ ಕಾರ್ಡ್ ನಂಬರು ಇವುಗಳನ್ನ ಹಾಕಿ ನೀವು GST ಪೇಯರ ಅಥವಾ ಟ್ಯಾಕ್ಸ್ ಪೇಯರ್ ಅನ್ನೋದನ್ನ ಕ್ರಾಸ್ ಚೆಕ್ ಮಾಡಿ ಅಂತವರ ಲೀಸ್ಟ್ ಅನ್ನ ಸಪರೇಟ್ ಮಾಡ್ತಾ ಇದ್ದಾರೆ. ಸುಮಾರು ಈಗ 2 ಲಕ್ಷ ಮಂದಿ ಈ ರೀತಿಯಾದಂತ ಒಂದು GST ಪೇಯರು ಮತ್ತೆ ಟ್ಯಾಕ್ಸ್ ಪೇಯರು ಕಟ್ಟುವಂತವ್ರು ಇದರಂತೆ. ಅಂತವರ ಒಂದು ಲೀಸ್ಟ್ ಅನ್ನ ಸಪರೇಟ್ ಆಗಿ ಮಾಡಿದ್ದಾರೆ. ಸೊ ಅಂತವ್ರಿಗೆ ಇನ್ ಮುಂದೆ ಹಣ ಬರಲ್ಲ. ಸೊ ಈ ಒಂದು ಹಣ ಏನು ಉಳಿತೆ, ಇದ್ರ ಜೊತೆಗೆ ಏನೋ ಸ್ವಲ್ಪ ಹಣವನ್ನ ಜಮಾ ಮಾಡಿಕೊಂಡು ರಾಜ್ಯ ಸರ್ಕಾರ ಈಗ ಮುಂದಿನ ಕಂತುಗಳ ಹಣವನ್ನ ಬಿಡುಗಡೆ ಮಾಡ್ತಾ ಇದೆ. ಅಂದ್ರೆ 12 ಮತ್ತು 13ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದೆ. ಸೊ ಹಾಗಾದ್ರೆ ಕೆಲವರಿಗೆ ಈಗ 11ನೇ ಕಂತಿನ ಹಣ ಕೂಡ ನಮಗೆ ಬಂದಿಲ್ಲಲ್ಲ ಸಾರ್ ಅಂತ ಬಹಳಷ್ಟು ಮಂದಿ ನನಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಅದಕ್ಕೆ ಇದು ಕೂಡ ಕಾರಣ ಆಗಿರ್ಬೋದು. ಸೊ ಹಾಗಾದ್ರೆ ನೀವು ನಿಮಗೆ ಈ ಬಾರಿ 12 ಮತ್ತು 13ನೇ ಕಂತಿನ ಹಣ ಬರುತ್ತಾ ಇಲ್ಲ, ಮತ್ತೆ 11ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಯಾಕೆ ಬಂದಿಲ್ಲ ಅಂತ ತಿಳ್ಕೊಳ್ಬೇಕಾದ್ರೆ ಸಿಂಪಲ್ ಆಗಿ ಈ ಕೆಲಸವನ್ನ ಮಾಡ್ಬೇಕು. ನಿಮ್ಮ ಹತ್ತಿರದ ಅಂದ್ರೆ ಹೋಬಳಿ ಮತ್ತೆ ತಾಲೂಕು ಮಟ್ಟದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಇರುತ್ತೆ. ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರು ಮತ್ತೆ ರೇಷನ್ ಕಾರ್ಡು, ಆಧಾರ್ ಕಾರ್ಡ್ ನಂಬರು ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಅಕ್ನಾಲಜ್ಮೆಂಟ್ ತೆಗೆದುಕೊಂಡು ಹೋಗಿ ಸೊ ಅಲ್ಲಿ ಕ್ರಾಸ್ ವೆರಿಫಿಕೇಶನ್ ಅನ್ನ ಮಾಡಿಸ್ಬೇಕು. ಸರ್ ನಮಗೆ ಈ ರೀತಿಯಾಗಿ ಹಣ ಬರ್ತಾ ಇಲ್ಲ, ನಮ್ಗೆ ಏನ್ ಸಮಸ್ಯೆ ಆಗಿದೆ ಅಂದ್ರೆ ಅವರು ನಿಮಗೆ ಅಧಿಕಾರಿಗಳು ಕ್ರಾಸ್ ವೆರಿಫಿಕೇಶನ್ ಮಾಡ್ತಾರೆ, ಇದು ಯಾಕೆ ಬಂದಿಲ್ಲ ಅನ್ನೋದನ್ನ ನಿಮ್ಗೆ ಅಲ್ಲಿ ತಿಳಿಸ್ಕೊಡ್ತಾರೆ. ಒಂದ್ ವೇಳೆ ನಿಮ್ಗೆ ಇದೇ ರೀತಿ ಟ್ಯಾಕ್ಸ್ ಪೇಯರು, GST ಪೇಯರು ಅಂತ ಏನಾದ್ರು ಬಂತಪ್ಪ ಅಂತಂದ್ರೆ ನಿಮ್ಗೆ ಹಣ ಬರಲ್ಲ. ಈ ರೀತಿಯಾಗಿ ನೀವು ಏನ್ ಮಾಡ್ಬೇಕು, ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹೋಗಿ ನೀವು ಕ್ರಾಸ್ ವೆರಿಫಿಕೇಶನ್ ಅನ್ನ ಮಾಡ್ಕೊಳ್ಬೇಕು. ಮಾಡ್ಕೊಂಡ ನಂತರ ನಿಮಗೆ ಈ ಬಾರಿ ನೆಕ್ಸ್ಟ್
12 ಮತ್ತು 13ನೇ ಕಂತಿನ ಹಣ ಬರುತ್ತಾ ಇಲ್ಲ ಅನ್ನೋದು ನೀವು ಕನ್ಫರ್ಮ್ ಮಾಡ್ಕೊಳ್ಬಹುದು. ಮತ್ತೆ 11ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಯಾಕೆ ಬಂದಿಲ್ಲ ಅನ್ನೋದು ಕೂಡ ಈ ರೀತಿಯಾಗಿ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಂಡು ನೀವು ತಿಳ್ಕೊಬಹುದು. ಹಾಗಾದ್ರೆ ಡಿಲೇ ಮಾಡೋದು ಬೇಡ, ಯಾಕಂದ್ರೆ ನೆಕ್ಸ್ಟ್ ವೀಕ್ ನಲ್ಲೇ ನಿಮಗೆ 12 ಮತ್ತು 13ನೇ ಕಂತಿನ ಹಣ ನಿಮಗೆ ಬಿಡುಗಡೆ ಆಗ್ತಾ ಇದೆ, ನಾಳಿಂದಾನೇ ಪ್ರಾರಂಭ ಆಗ್ತಾ ಇದೆ. ಕೂಡಲೇ ನೀವು ಏನು ನಾಳೆ ಒಂದು ಹಾಲಿಡೇ ಇದೆ, ನಾಡಿದ್ದು ಈ ಒಂದು ಕೆಲಸವನ್ನ ಕೂಡಲೇ ನೀವು ಮಾಡ್ಕೊಳ್ಳಿ.